ವೆಲ್ಕಮ್ ಬ್ಯಾಕ್ ಟು ಕಲ್ಪತಾರು ನ್ಯಾಚುರಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚೀಸಿ ಸ್ಟಫ್ಡ್ ಮಶ್ರೂಮ್ ಮಾಡೋಣ. ಇದಕ್ಕೆ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಖಾರದ ಪುಡಿ, ಅರಿಶಿನ ಪುಡಿ, ಪೆಪ್ಪರ್ ಪುಡಿ, ಜೀರಿಗೆ. ಮೇನ್ ಇಂಗ್ರೀಡಿಯೆಂಟ್ಸು ಮಶ್ರೂಮ್. ನಾವು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಚಾಪ್ ಮಾಡ್ಕೋಬೇಕು, ಸಣ್ಣದಾಗಿ ಹೆಚ್ಕೋಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾವು ಮಶ್ರೂಮ್ನ ರೂಟ್ನ ತಗೊಳ್ಳೋಣ. ಈ ರೂಟೆಲ್ಲ ತಗೊಂಡಿಡೋಣ. ಒಂದು ಸ್ಪೂನಲ್ಲಿ ಈ ಒಳಗಡೆ ಏನಿದೆ ಬ್ಲ್ಯಾಕ್ ಕಲರ್ ಬರೋವಂಥದ್ದು ಅದೆಲ್ಲ ತೆಗ್ಬಿಟ್ಟು ಇಟ್ಕೊಳ್ಳೋಣ ಸ್ಟಫಿಂಗಿಗೆ. ಈಗ ನೋಡಿ ಎಲ್ಲ ರೂಟ್ ತೆಗ್ದಾಗಿದೆ. ಇಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಎಲ್ಲ ತೆಗ್ಬಿಟ್ಟಿದ್ದೀನಿ. ಈ ರೂಟ್ ಏನಿದೆ ಇದನ್ನು ಚಾಪ್ ಮಾಡಿ ಇಟ್ಕೋಬೇಕು. ಈ ಕಡಾಯಿ ಮತ್ತು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್, ಆಯಿಲ್ ಬಿಸಿ ಆದಮೇಲೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಆನಿಯನ್. ಎಲ್ಲ ಚಾಪ್ ಮಾಡಿಕೊಂಡೆ ಹಾಕೋಬೇಕು. ಇದು ಫುಲ್ಲು ಗೋಲ್ಡನ್ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಇದು ಫ್ರೈ ಆಗಲಿ ಚೆನ್ನಾಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಫ್ರೈ ಮಾಡೋಣ. ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ಈಗ ಆನಿಯನ್ ಫ್ರೈ ಆಗಿದೆ, ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿ ಫ್ರೈ ಮಾಡೋಣ. ಟೊಮೆಟೊನ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಟೊಮೆಟೊ ಫ್ರೈ ಆಗಿದೆ. ಈಗ ನಾವು ಚಾಪ್ ಮಾಡಿರೋಂಥ ಮಶ್ರೂಮ್ ರೂಟು, ಆಮೇಲೆ ಅರಿಶಿನ ಪುಡಿ, ಖಾರದ ಪುಡಿ, ಕಾಳು ಮೆಣಸಿನ ಪುಡಿ ಎಲ್ಲ ಹಾಕೊಳ್ಳೋಣ. ಹಾಕೊಂಡು ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡಿ ಚೀಸ್ ತುರ್ದ್ಬಿಟ್ಟು ಹಾಕಬೇಕು. ಈಗ ಮಶ್ರೂಮ್ಗೆ ಮಾಡಿಕೊಂಥ ಮಸಾಲೆ ಎಲ್ಲ ಸ್ಟಫಿಂಗ್ ಮಾಡಬೇಕು ಒಳಗೆ. ಈ ಥರ ಒಂದೊಂದೇ ಸ್ಟಫಿಂಗ್ ಮಾಡಿ ಇಟ್ಕೊಳ್ಳೋಣ. ಎಲ್ಲ ಮಶ್ರೂಮು ಹೀಗೆ ಮಾಡ್ಕೊಳ್ಳಿ. ಈಗ ಮಶ್ರೂಮ್ಗೆಲ್ಲ ಸ್ಟಫಿಂಗ್ ಆಗಿದೆ. ಈಗ ಇದ್ರ ಮೇಲೆ ಚೀಸ್ನ ತುರ್ದ್ಬಿಟ್ಟಿಡೋಣ. ಈ ಥರ ಎಲ್ಲದಕ್ಕೂ ಚೀಸ್ನ ತುರ್ಕೊಳ್ಳೋಣ. ಈಗ ಎಲ್ಲದಕ್ಕೂ ಚೀಸ್ನ ತುರ್ದ್ಬಿಟ್ಟು ಹಾಕೊಂಡಾಗಿದೆ. ಈಗ ನೆಕ್ಸ್ಟ್ ಅದೇ ಪ್ಯಾನ್ಗೆ ಹೀಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು
ಮೀಡಿಯಮ್ ಫ್ಲೇಮಲ್ಲಿ ಒಂದೊಂದೇ ಮಶ್ರೂಮ್ ಇಟ್ಬಿಟ್ಟು 4 to 5 ಮಿನಿಟ್ಸ್ ಬಾಯ್ಲ್ ಮಾಡೋಣ. ಈಗ ಮೀಡಿಯಮ್ ಫ್ಲೇಮಲ್ಲಿ 5 to 6 ಮಿನಿಟ್ಸ್ ಬಾಯ್ಲ್ ಮಾಡೋಣ. 5 to 6 ಮಿನಿಟ್ಸ್ ಆಗಿದೆ. ಓಪನ್ ಮಾಡಿ ಈಗ ಒಂದೊಂದೇ ತೆಗೆಯೋಣ. ಫೈನಲಿ ಕೊತ್ತಂಬರಿ ಗಾರ್ನಿಷ್ ಮಾಡೋಕ್ಕೆ ಚೀಸ್ ಸ್ಟಫ್ಡ್ ಮಶ್ರೂಮ್ ರೆಡಿ.